ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಯುರ್ವೇದ ವೈದ್ಯೆ ಡಾಕ್ಟರ್ ನರ್ಮದಾ. ಇವತ್ತು ನಾನು ತುಪ್ಪ ಕಾಯಿಸೋದನ್ನು ಎಲ್ಲಿ ತೋರಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ತುಪ್ಪ ಕಾಯಿಸೋದಕ್ಕೆ ಏನೇನೆಲ್ಲ ಬೇಕು ಅಂತ ನಾನು ಲಿಸ್ಟ್ ಮಾಡಿ ಹಾಕಿದ್ದೇನೆ. ಯಾರೆಲ್ಲ ಈ ರೀತಿಯಲ್ಲಿ ಕಾಯಿಸ್ತೀರಾ ಖಂಡಿತವಾಗಿ ಇದನ್ನು ಫಾಲೋ ಮಾಡ್ಬೋದು. ತುಪ್ಪವನ್ನು ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಕಾಯಿಸ್ತಾರೆ. ನಿಮ್ಮ ಒಂದು ಪದ್ಧತಿ ಏನಿರುತ್ತೆ ಅದೇ ರೀತಿಯಲ್ಲಿ ತುಪ್ಪವನ್ನು ಕಾಯಿಸ್ಕೊಳ್ಬೋದು. ಇದೇ ರೀತಿಯಲ್ಲಿ ಮಾಡಿಕೊಳ್ಬೇಕು ಅನ್ನೋ ಯಾವುದೇ ರೀತಿಯ ಕಂಪಲ್ಷನ್ ಇಲ್ಲ. ನಿಮ್ಮ ದೇಹ ಯಾವ ರೀತಿಯ ತುಪ್ಪಕ್ಕೆ ಒಗ್ಗಿಕೊಂಡಿರುತ್ತೆ ಅದನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡ್ಬೋದು. ತುಪ್ಪವನ್ನು ಬಳಸೋದು ಒಳ್ಳೆಯದಾ ಕೆಟ್ಟದ್ದಾ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಅಂತ ನೋಡೋದಾದರೆ ತುಪ್ಪವನ್ನು ಮಿತಿಯಾಗಿ ನೀವು ಖಂಡಿತ ಆಹಾರದಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು. 1 ಟೇಬಲ್ ಸ್ಪೂನ್ ಅಂದರೆ 15 ml ವರೆಗೂ ನಾವು ತುಪ್ಪವನ್ನು ದಿನನಿತ್ಯದ ಲೈಫ್ನಲ್ಲಿ ನಾವು ಬಳಸ್ಬೋದು. ಅಂದರೆ 15 ml ಅಂದರೆ 3 ಚಮಚ ಅಂತ ಹೇಳ್ಬೋದು. ಅಷ್ಟು ಪ್ರಮಾಣದಲ್ಲಿ ನಾವು ದಿನನಿತ್ಯ ತುಪ್ಪವನ್ನು ಬಳಸ್ಬೋದು. ತುಪ್ಪವನ್ನು ಬಳಸೋದ್ರಿಂದ ನಮಗೆ ಮೇಯ್ನಾಗಿ ನಮ್ಮ ದೇಹದಲ್ಲಿರುವ ಪಿತ್ತವನ್ನು ನಾವು ಕಂಟ್ರೋಲ್ನಲ್ಲಿ ಇಡ್ಬೋದು ಮತ್ತು ಒಂದು ಇಮ್ಯುನಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ನಿಮ್ಮ ಸ್ಕಿನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಮತ್ತು ಇನ್ಸುಲಿನ್ನ ಸ್ಪೈಕ್ ಆಗೋದನ್ನು ಮೆಂತ್ಯ ಎಲ್ಲ ಹಾಕಿರೋದ್ರಿಂದ ಅವಾಯ್ಡ್ ಮಾಡ್ಬೋದು. ಮತ್ತು ನಮ್ಮ ಬೋನಿನ ಹೆಲ್ತ್, ಬೋನಿನ ಸಾಂದ್ರತೆ ಅಂತ ಏನು ಹೇಳ್ತೀವಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ, ಬೆಳೆಯೋ ಮಕ್ಕಳಲ್ಲಿ ತುಪ್ಪ ಕೊಡೋದ್ರಿಂದ ಬೋನ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ಬೋನ್ ಗ್ರೋತ್ಗೆ ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಸಾಕಷ್ಟು ಬೆನಿಫಿಟ್ಗಳಿರೋದ್ರಿಂದ, ಮತ್ತು ನಮ್ಮ ಸೆಲ್ಸ್ ಮೆಂಬ್ರೇನ್ಸ್ ಇರ್ಬೋದು ಅಥವಾ ಒಂದು ಹಾರ್ಮೋನ್ಸ್ ಏನಿರುತ್ತೆ ಇದೆಲ್ಲವೂ ಕೂಡ ಹೆಲ್ತಿ ಫ್ಯಾಟಿಂದ ಮಾಡಿರುತ್ತೆ. ಹಾಗಾಗಿ ಇದೆಲ್ಲ ಸಮತೋಲನವಾಗಿ ಕಾಪಾಡಿಕೊಳ್ಳೋದಕ್ಕೆ ನಮಗೆ ಫ್ಯಾಟ್ ಮೀಡಿಯಮ್ ಬೇಕಾಗತ್ತೆ. ಮತ್ತು ನಮ್ಮ ದೇಹದಲ್ಲಿರುವ ಹಾರ್ಮೋನ್ಸ್ಗಳ ಬ್ಯಾಲೆನ್ಸನ್ನು ಮಾಡ್ಕೊಳ್ಳೋದಕ್ಕೆ ಒಂದು ತುಪ್ಪ ಬಹಳಷ್ಟು ಸಹಾಯಕಾರಿ ಅಂತ ಹೇಳ್ಬೋದು. ಈ ಸ್ಟೇಜ್ನಲ್ಲಿ ತುಪ್ಪವನ್ನು ಇಳಿಸ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ ಮತ್ತೆ ಅದು ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸೆಕೆಂಡ್ ಸ್ಟೇಜ್ ಅಂತಲೇ ಹೇಳ್ಬೋದು. ಫೇನ ಶಾಂತಿ ಅಂತ ಹೇಳ್ತೀವಿ. ಪ್ರೀವಿಯಸ್ ಸ್ಟೇಜ್ ಇತ್ತಲ್ಲ ಅದು ಈಗ ಫೇನೋದ್ಗಮ ಆಗ್ತಾಯಿದೆ. ಈ ಸ್ಟೇಜ್ನಲ್ಲಿ ಕೂಡ ಇಳಿಸ್ಕೊಳ್ಬೋದು. ಈ ಸ್ಟೇಜ್ ದಾಟ್ತು ಅಂತಂದರೆ ಅದು ಸೀದೋಗುತ್ತೆ. ಈ ಸ್ಟೇಜ್ನಲ್ಲಿ ಇಳಿಸ್ಕೊಂಡು ಅದನ್ನು ಸೋಸಿ ಒಂದು ಗಾಜಿನ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿದರೆ ಒಳ್ಳೆಯದು. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇರೋದ್ರಿಂದ ನಾನು ಸ್ಟೀಲ್ ಕಂಟೈನರ್ನಲ್ಲೇ ಸ್ಟೋರ್ ಮಾಡ್ತಾಯಿದ್ದೀನಿ. ಈ ರೀತಿಯಲ್ಲಿ ಸೋಸಿ ಅದನ್ನು ತಣ್ಣಗಾದ ಮೇಲೆ ಅದನ್ನು ಕ್ಲೋಸ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ರೀತಿಯ ಹೆಚ್ಚಿನ ಆರೋಗ್ಯಕ್ಕೆ ಸಂಬಂಧಿಸಿದ ರೆಸಿಪಿಗಳಿರ್ಬೋದು ಅಥವಾ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ಸಚ್ ಇನ್ಫಾರ್ಮೇಷನ್, ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.